birthday to you. ಮಾಡ್ರಿ ಆಯ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಎಸ್, ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗ್ಬಿಟ್ಟಿರುತ್ತೆ. ಎಸ್, ಇಟ್ಸ್ ಮೈ ಬರ್ಡೇ ವ್ಲಾಗ್ ಅಂತ ಹೇಳಿಬಿಟ್ಟು. ಎಸ್ ಎಸ್ ಎಸ್, ಇವತ್ತು ನನ್ನ ಬರ್ಡೇ. ಸೊ ಹ್ಯಾಪಿ ಬರ್ಡೇ ಟು ಮೀ. ಹಾಗೆ ಗೊತ್ತಲ್ಲ ಯಾಕೆ ಇಷ್ಟು ಎಕ್ಸೈಟ್ ಆಗಿದ್ದಾಳೆ ಅಂತ ಹೇಳಿ ಥಿಂಕ್ ಮಾಡ್ತಾ ಇದ್ದೀರಾ. ಆಬ್ವಿಯಸ್ಲಿ ಎಲ್ಲರೂ ಅವ್ರ ಬರ್ಡೇ ದಿನ ಎಕ್ಸೈಟ್ ಆಗಿರ್ತಾರೆ. ಮತ್ತು ಸೇಮ್ ವೇ ಐ ಆಮ್ ಆಲ್ಸೋ ವೆರಿ ಎಕ್ಸೈಟೆಡ್ ಟುಡೇ. ಏಕೆ ಅಂತ ಅಂದರೆ ಬರ್ಡೇ ವರ್ಷಕ್ಕೊಂದೇ ಸತಿ ಅಲ್ವಾ ಬರೋದು. ಅದು ನನಗೆ ನನ್ನ ಬರ್ಡೇ ಅಂದರೆ ತುಂಬಾ ಖುಷಿ. ಯಾಕೆ ಅಂತಂದರೆ ನ್ಯೂ ಇಯರ್ ಆಗಿದ ತಕ್ಷಣ ಫಸ್ಟ್ ನನ್ನ ಬರ್ಡೇ ಬರುತ್ತೆ. ಸೊ ಹ್ಯಾಪಿ, ಖುಷಿ ಮೇಲೆ ಖುಷಿ ಇರುತ್ತೆ. ನನಗೆ ನ್ಯೂ ಇಯರು ಬಂತು, ಹಾಗೆ ಬರ್ಡೇ ಬರ್ತಾ ಇದೆಯಲ್ಲ ಅಂತ ನಾನು ಈ ಮಂತೆಲ್ಲ ಫುಲ್ ಖುಷಿಯಾಗಿರ್ತೀನಿ. ಹಾಗೆ ಇವತ್ತಿನ ನನ್ನ ಈ ವ್ಲಾಗಲ್ಲಿ ನನ್ನ ಬರ್ಡೇ ಸೆಲೆಬ್ರೇಷನ್ ಹೇಗಿರುತ್ತೆ. ಸೊ ಎಸ್ ಫ್ರೆಂಡ್ಸ್, ಹೇರ್ ಸೆಟ್ ಆಗಿದೆ ಇವಾಗ. ಸೊ ಫೇಸ್ಗೆ ಸ್ವಲ್ಪ ಮೇಕಪ್ ಮಾಡಿಕೊಂಡು ಔಟ್ಫಿಟ್ ಹಾಕೊಂಡ್ಬಿಡೋಣ. ಓಕೆ, ಇವತ್ತು ಗುರುವಾರ ಆಗಿರೋ ಕಾರಣ ಸೊ ನನಗೆ ತುಂಬಾ ಖುಷಿ. ಯಾಕೆ ಅಂತಂದರೆ ನನ್ನ ರಾಯರ ದಿನ ನನ್ನ ಬರ್ಡೇ ಬಂದಿದೆ. ಅದಕ್ಕೇ ಅಂದರೆ ನನಗೆ ನನ್ನ ರಾಯರು ಅಂದರೆ ತುಂಬ ಇಷ್ಟ. ನಾನು ರಾಯರನ್ನ ತುಂಬಾ ನಂಬಿದ್ದೀನಿ. ನನ್ನ ಲೈಫಲ್ಲಿ ಕೂಡ ಅಷ್ಟೇ ರಾಯರ ಒಂದು ಅಪಿಯರೆನ್ಸ್ ಇದೆಯಲ್ಲ, ಅದು ನನಗೆ ನಿಜವಾಗ್ಲೂ ಅದು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಗೊತ್ತಾ ಫ್ರೆಂಡ್ಸ್. ನನ್ನ ಎಲ್ಲ ಒಳ್ಳೆ ಕಾರ್ಯಗಳೂ ಆಲ್ಮೋಸ್ಟ್ ಆಗಿರೋದು ಗುರುವಾರನೇ. ಹಾಗೆ ನನ್ನ ಮದುವೆ ಆಗಿದ್ದು ಕೂಡ ಗುರುವಾರ, ನನ್ನ ಮಗ ಹುಟ್ಟಿದ್ದು ಕೂಡ ಗುರುವಾರನೇ, ನಮ್ಮ ಮನೆಗೆ ಗೃಹ ಪ್ರವೇಶ ಇದ್ದಿದ್ದು ಕೂಡ ಗುರುವಾರನೇ. ಎಲ್ಲ ಒಳ್ಳೆ ಕಾರ್ಯಗಳು ನಮಗೆ ಗುರುವಾರನೇ ಕೂಡಿ ಬಂದಿದೆ. ಸೊ ರಾಯರು ಸದಾ ನನ್ನ ಜೊತೆ ಇರ್ತಾರೆ ಅನ್ನೋ ಖುಷಿ ನನಗಿದೆ. ಅಂದರೆ ಈ ಸತಿ ನನ್ನ ಬರ್ಡೇ ಕೂಡ ಗುರುವಾರ ಬಂದಿದೆ. ಸೊ ಇದಕ್ಕಿಂತ ಖುಷಿ ಇನ್ನೇನು ಬೇಕು ಹೇಳಿ ಅಲ್ವಾ. ಸೊ ಫ್ರೆಂಡ್ಸ್, ಎಸ್, ಐ ಆಮ್ ಡನ್ ವಿತ್ ಮೈ ಮೇಕಪ್ ಅಂತಲೇ ಹೇಳ್ಬೋದು. ನೋಡಿ, ಇಷ್ಟೇ ನನ್ನ ಮೇಕಪ್. ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಮಿನಿಮಲ್. ಸೊ ಎಸ್ ಫ್ರೆಂಡ್ಸ್, ಐ ಆಮ್ ರೆಡಿ ವಿತ್ ಮೈ ಔಟ್ಫಿಟ್. ಎಸ್, ಇದೇ ನನ್ನ ಬರ್ಡೇ ಔಟ್ಫಿಟ್. ಹೇಗಿದೆ ಅಂತ ನೋಡಿ. ಬರ್ಡೇ ಮಿಡ್ ನೈಟ್ ನನಗೊಂದು ಸಣ್ಣ ಸರ್ಪ್ರೈಸ್ ಕೊಟ್ಟಿದ್ಲು ನನ್ನ ಅದನ್ನ. ಎಸ್, ಅವಳ ರೂಮಲ್ಲಿ ಡೆಕೋರೇಟ್ ಮಾಡಿ ಕೇಕ್ನ ಕಟ್ ಮಾಡಿಸಿಲ್ಲ, ಅದ್ರದ್ದು ಕೂಡ ಕ್ಲಿಪ್ಪಿಂಗ್ಸ್ ನಿಮಗೋಸ್ಕರ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಆಫೀಸಲ್ಲಿ ಕೂಡ ಕೇಕ್ ಕಟ್ ಮಾಡಿಸಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್ ಅಂತ ಹೇಳ್ಬೋದು. ಐ ಆಮ್ ಸೋ ಬ್ಲೆಸ್ ಟು ಹ್ಯಾವ್ ಸಚ್ ಎ ಕೊಲೀಗ್ಸ್. ಮೋರ್ ದೆನ್ ಕೊಲೀಗ್ಸ್, ದೇ ಆರ್ ಮೈ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ತುಂಬ ಕೇರ್ ಮಾಡ್ತಾರೆ. ತುಂಬ ಒಂಥರ ನನ್ನ ತುಂಬ ಚಿಕ್ಕವಳಾಗಿರೋದಕ್ಕೆ ನನ್ನ ತುಂಬ ಪ್ಯಾಂಪರ್ ಮಾಡ್ತಾರೆ. ಆಫೀಸ್ ಮುಗಿಸ್ಕೊಂಡು ನಾನು ಬೇಗನೆ ಮನೆಗೆ ಹೊರಟೆ. ಯಾಕೆ ಅಂದರೆ ಫ್ಯಾಮಿಲಿ ಬೇಗ ಬಾ ಮನೆಗೆ ಅಂತ ಹೇಳಿದರು, ಇನ್ನೂ ಸರ್ಪ್ರೈಸ್ ಇದೆ ಅಂತ ಹೇಳಿಬಿಟ್ಟು. ಸೊ ನಾನು ತುಂಬ ಕ್ಯೂರಿಯಾಸಿಟಿಯಿಂದ ಏನು ಸರ್ಪ್ರೈಸ್ ಅಂತ ಹೇಳಿ ಎಲ್ಲಿ ಕರ್ಕೊಂಡು ಬಂದರು ಅಂತ ತೋರಿಸ್ತೀನಿ ಬನ್ನಿ. ಮಾಡಿದ್ವಲ್ಲ, ತಿರ್ಗಾ ಏನಕ್ಕೆ ಮಾಡ್ಲಿ? ಅದೇ ಮನೇಲೆ ಮಾಡಿದ್ವಲ್ಲ 12 ಗಂಟೆಗೆ. ಯಾವ ಹೋಟ್ಲು? ಓ, ಯಾ ನಿಮ್ದ ಪಾರ್ಟಿ ಪಪ್ಪಲ್ಲಿ? ವಾಸ್ ಮೈ ಸರ್ಪ್ರೈಸ್. ನಾವು ಬಂದಿದ್ದು ನಾಗರಬಾವಿಲಿ ಇರುವಂತಹ ಸಿನಿ ಕೆಫೆಗೆ. ಎಸ್, ಐ ವಾಸ್ ಸೋ ಸರ್ಪ್ರೈಸ್ಡ್ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ನೋಡಿ, ಹೀಗೆ ಇಲ್ಲಿ ಎಲ್ಲರೂ ಬಂದಿದ್ದರು, ನನ್ನ ತಂಗಿದಿರು, ನನ್ನ ಕಸಿನ್ಸು ಎಲ್ಲರೂ. ಸೊ ಐ ವಾಸ್ ವೆರಿ ಹ್ಯಾಪಿ.
ನಂಗೆ ಒಂದ್ ಕಡೆ ಗೆಸ್ ಇತ್ತು, ಭೂಮಿಕಾ ಅಲ್ಲ ಅಂತ ಹೇಳ್ಬಿಟ್ಲು. ಹೆಂಗ್ ಗೆಸ್ ಮಾಡಿದೆ? ಹ್ಞೂ ಅಂತ ಹೇಳಕ್ಕಾಯ್ತದಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ನೀವೆಲ್ಲ ವಿಶ್ ಮಾಡಿ. ಉಂಡಾ? ಇಲ್ಲ ಏನಿಲ್ಲ, ಇರಣಿ ಇದಾಕ್ಬೇಕು ನೀನು. ಒಂದು ಕಡೆ ನನಗೆ ಭಾಳ ಖುಷಿ ನನ್ನ ಬರ್ಡೇ ಅಂತ ಹೇಳಿಬಿಟ್ಟು, ಹಾಗೆ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಾ ಇದೆ, ಅಯ್ಯೋ ವಯಸ್ಸಾಗ್ತಾ ಇದೆಯಲ್ಲಪ್ಪ ಅಂತ ಹೇಳಿಬಿಟ್ಟು. ಐ ಥಿಂಕ್ ನಿಮಗೂ ಕೂಡ ಹೀಗೆ ಆಗ್ತಾ ಇರ್ಬೋದು. ಆಫ್ಟರ್ 30 ವಿ ಆಲ್ ಫೀಲ್ ದ ಸೇಮ್ ಅಂತ ನಂಗಂತ ಅನಿಸುತ್ತೆ. ಇದು ನಾವು ಮಾಡಿದ್ದು ಬಂದು ಸಿನಿ ಕೆಫೆನಲ್ಲಿ. ಇದಿರೋದು ನಾಗರಬಾವಿನಲ್ಲಿ. ಫ್ರೆಂಡ್ಸ್ ಬರ್ಡೇಗಾಗಿರ್ಬೋದು, ಆ್ಯನಿವರ್ಸರಿಗಾಗಿರ್ಬೋದು, ಲವ್ ಒನ್ಸ್ಗಾಗಿರ್ಬೋದು, ಬರ್ಡೇ ಸೆಲೆಬ್ರೇಷನ್ಸ್ ಮಕ್ಳಿಗಾಗಲಿ ಅಥವಾ ಫ್ರೆಂಡ್ಸ್ಗಾಗಲಿ, ಫ್ಯಾಮಿಲಿ ಒಂದು ಚಿಕ್ಕದೇನಾದರೂ ಪಾರ್ಟಿ ಮಾಡ್ತೀವಿ ಅಂತ ಅಂದರೆ ನೀವು ಕೂಡ ಈ ಥರ ಬಂದು 1 ಅವರ್ ಅಥವಾ 2 ಅವರ್ಸ್ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಎಂಜಾಯ್ ಮಾಡಿಕೊಂಡು ನೋಡಿ. ಆ ಡೆಕೋರೇಷನ್ಸ್ ಎಲ್ಲನೂ ಅವರೇ ಮಾಡಿರ್ತಾರೆ. ಹಾಗೆ ಈ ಥರದ್ದೊಂದು ಹೋಮ್ ಥಿಯೇಟರ್ ಇರುತ್ತೆ. ನಿಮ್ಗೆ ಇಷ್ಟ ಬಂದಿದ್ದು ಸಾಂಗ್ಸ್ ಪ್ಲೇ ಮಾಡಿಕೊಂಡು, ವೀಡಿಯೋಸ್ ಎಲ್ಲ ಪ್ಲೇ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಒಂದಷ್ಟು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಹಾಗೆ ನೋಡಿ ಇಲ್ಲಿ ನಾವು ಕೂಡ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ನೋಡಿ ನನ್ನ ತಂಗಿ ಅವ್ರ ಬಾವಂಗೆ ಅಂತ ಹೇಳಿ ಹಾಡನ್ನ ಡೆಡಿಕೇಟ್ ಮಾಡಿದ್ಲು. ಬರ್ಡೇ ಆದಮೇಲೆ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ಸ್ ಎಲ್ಲ ಇರಲೇಬೇಕಲ್ಲ. ಹಾಗೆ ಗಿಫ್ಟ್ ಹೇಗೆ ಮಿಸ್ ಮಾಡೋಕ್ಕಾಗುತ್ತೆ ಹೇಳಿ. ಎಸ್, ನನಗೆ ನನ್ನ ಇಷ್ಟವಾದಂಥ ಗಿಫ್ಟ್ನ ಕೊಟ್ಟರು ಎಲ್ಲರೂ ಸೇರಿಕೊಂಡು. ದ್ಯಾಟ್ ಈಸ್ ಬ್ಯಾಗ್, ಅಲೆನ್ ಸೋಲಿ ಬ್ಯಾಗು. ಯಾಕೆಂದರೆ ಇದನ್ನು ನಾನು ತುಂಬ ಇಷ್ಟಪಡ್ತಾ ಇದ್ದೆ. ಲಾಸ್ಟ್ ಇಯರೇ ತೊಗೋಬೇಕು ಅಂತ ಹೇಳಿ ನನ್ನ ಕಾರ್ಟಲ್ಲಿ ಇಟ್ಟಿದ್ದೆ. ಬಟ್ ಅದನ್ನೇ ಗೆಸ್ ಮಾಡಿ ತೊಗೊಂಬಂದ್ಕೊಂಡ್ರು. ಐ ಆಮ್ ಸೋ ಹ್ಯಾಪಿ ವಿತ್ ದ ಗಿಫ್ಟ್ ಅಂತ ಹೇಳ್ತಾ ಇದ್ದೀನಿ. ಎಸ್, ನನಗೆ ಬೇಕಾಗಿರೋವಂಥ ಬ್ಯಾಗ್ನೇ ಕೊಟ್ಟಿದ್ದಾರೆ. ನೀವು ಕೂಡ ಯಾರಾದರೂ ಬರ್ಡೇ ಅಥವಾ ಆ್ಯನಿವರ್ಸರಿ ನಿಮ್ಮ ಲವ್ಡ್ ಒನ್ಸ್ಗೆ ಏನಾದರೂ ಸರ್ಪ್ರೈಸ್ ಮಾಡಬೇಕು ಅಂತ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ನಾನು ಹೇಳ್ತೀನಿ. ನನ್ನ ಹಸ್ಬೆಂಡ್ ನನಗೆ ಇನ್ನೊಂದು ಸರ್ಪ್ರೈಸ್ ಇಟ್ಟಿದ್ರು. ಏನಪ್ಪ ಅಂತ ಅಂದರೆ ಗಾಡಿ ಶೋರೂಮ್ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿದ್ರು. ಬಟ್ ನಾನೇನೋ ಇವರೇನೋ ಮಾತಾಡ್ಕೊಂಬರಕ್ಕೆ ಹೋಗ್ತಾಯಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಇಟ್ ವಾಸ್ ಅ ಸರ್ಪ್ರೈಸ್ ಫಾರ್ ಮೀ. ನನ್ನ ಹಸ್ಬೆಂಡ್ ನನಗೋಸ್ಕರ ಅಂತ ಓಲಾ ಗಾಡಿ ಬುಕ್ ಮಾಡಿದರು. ಸೊ ನೋಡಿ, ಇದೇ ಸರ್ಪ್ರೈಸ್. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋಣ ಅಂದ್ಕೊಂಡು, ಬಟ್ ಲೇಟ್ ಆಗಿದ್ದ ಕಾರಣ ನಾಳೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಮನೆಗೆ ಗಾಡಿನ ಡೆಲಿವರಿ ತೊಗೊಂಡು ಬಂದ್ವಿ. ಹಾಗೆ ಮನೆ ಹತ್ರ ಬಂದಮೇಲೆ ನಾನು ನನ್ನ ಹಸ್ಬೆಂಡ್ ಒಂದು ರೌಂಡ್ ಹೋದ್ವಿ. ಗೈಸ್, ದಿಸ್ ಇಸ್ ಆಲ್ ಅಬೌಟ್ಸ್ ಮೈ ಬರ್ಡೇ ವ್ಲಾಗ್. ಸೊ ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದಿರೋ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಸಿ ಯು ಬ್ಯಾಕ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಬಾಯ್.